ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೊಲ್ಲರದೊಡ್ಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಒಬ್ಬರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತಿಯನ್ನು ಆಚರಿಸದೆ ಅಂಬೇಡ್ಕರ್ ರವರಿಗೆ ಅವಮಾನ ಮಾಡಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಇದನ್ನು ಗಮನಿಸಿದ ಕನ್ನಡ ಸೇನೆ ತಾಲೂಕು ಘಟಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಇದರ ಫಲವಾಗಿ ದೊರೆತದ್ದು ಕೇವಲ ವಿಳಂಬ ನೀತಿಯ ಹೊರತು ತಪ್ಪಿತಸ್ಥರ ವಿರುದ್ಧ ಇದುವರೆಗೂ ಯಾವುದೇ ರೀತಿಯಾದಂತಹ ಉಚಿತ ಕ್ರಮ ಕೈಗೊಂಡಿಲ್ಲ. ಇದು ಹೀಗೆ ಮುಂದುವರೆದರೆ ನಿಗದಿತ ಗಡುವಿನ ಒಳಗೆ ಸರಿಯಾದಂತಹ ಉತ್ತರ ದೊರೆಯದೆ ಹೋದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ತಾಲೂಕು ಉಪಾಧ್ಯಕ್ಷರಾದ ಶರಣೋಜಿ ಪವಾರ್, ಶಿವು ಕೆಂಪು, ಯಮನೂರಪ್ಪ, ಸಂತೋಷ್ ನಾಯಕ್, ರಾಯಪ್ಪ, ಅಮರೇಶ್ ಗುರುಗುಂಟ, ಹನುಮಂತ, ರಾಜಾ ಸಾಹೇಬ್ ಗುರುಗುಂಟ, ಹನುಮಂತ ಪೈರೋಡಿ ಉಪಸ್ಥಿತರಿದ್ದರು. ವರದಿ ಹನುಮಂತ ಬಡಿಗೇರ್, ಲಿಂಗಸಗೂರು, ಕಲ್ಪತರು ನ್ಯೂಸ್. ಮಾನ್ಯ ಸಹಾಯಕ ಆಯುಕ್ತರು ಉಪವಿಭಾಗ ಲಿಂಗಸೂರು ಇವರ ಮುಖಾಂತರ ಮಾನ್ಯರೇ, ಈ ಮೇಲ್ಕಳಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ನಾವು ಕನ್ನಡ ಸೇನಾ ಕರ್ನಾಟಕ ತಾಲೂಕು ಸಮಿತಿ ಲಿಂಗಸೂರು ವತಿಯಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ, ಲಿಂಗಸೂರು ತಾಲೂಕಿನ ಗೊಲ್ಲರದೊಡ್ಡಿ ಅಂಗನವಾಡಿ ಕಾರ್ಯಕರ್ತೆಯು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡದೆ ಅಗೌರವ ತೋರಿಸಿದ್ದನ್ನು ನಮ್ಮ ಸಂಘಟನೆಯವರ ಗಮನಕ್ಕೆ ಬಂದಾಗ ತಕ್ಷಣ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಸ್ಥಾನಿಕ GPS ಫೋಟೋ ಮಾಡಿದ್ದು ಇರುತ್ತದೆ. ಇದನ್ನು ತನಿಖೆ ಸಮಯದಲ್ಲಿ GPS ಫೋಟೋವನ್ನು ನಮ್ಮ ಸಂಘಟನೆಯು ಸಾಧಾರಪಡಿಸುತ್ತವೆ. ಮೇಲಿನ ಉಲ್ಲೇಖ ಪತ್ರದ ಅನ್ವಯ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಪತ್ರ ತಲುಪಿದ 3 ದಿವಸದ ಅವಧಿ ಒಳಗಾಗಿ ಖುದ್ದಾಗಿ ಉತ್ತರ ನೀಡುವಂತೆ ನೋಟಿಸ್ ಜಾರಿ ಮಾಡಿರ್ತಾರೆ. ವಿನಃ ಮುಂದಿನ ಯಾವುದೇ ಕ್ರಮ ಇನ್ನೂವರೆಗೂ ಕೈಗೊಂಡಿಲ್ಲ. ಕಾರಣ, ಈ ಪತ್ರ ತಲುಪಿದ ತಕ್ಷಣ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದು ತಪ್ಪಿತಸ್ಥ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಕಾನೂನು ಕ್ರಮ ವಿಳಂಬ ನೀತಿ ಅನುಸಾರವಾಗಿರುತ್ತದೆ.